ಯಾರು ಹಾಲು ಉತ್ಪಾದನೆ ಹಾಲಿನ ವೃದ್ಧಿಯನ್ನು ಮಾಡಿದ್ದಾರೆ ಅವ್ರ ಮಕ್ಕಳಿಗೆ ನಿಜವಾಗಿಯೂ ಕೂಡ ದೊಡ್ಡ ಭವಿಷ್ಯ ಇದೆ ಅಂತ ನಾನು ನಂಬಿದ್ದೇನೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಉತ್ತಮ ಭವಿಷ್ಯವನ್ನು ಹೊಂದಬೇಕು. ನೀವು ದೊಡ್ಡ ಗುರಿಯನ್ನು ಹಾಕಬೇಕು. ಸಣ್ಣ ಪುಟ್ಟ ಗುರಿ ಹಾಕೋಣಕ್ಕೆ ಹೋಗ್ಬೇಡಿ. ಯಾವಾಗಲೂ ಕೂಡ ಕನಸು ಕಂಡ್ರೆ ದೊಡ್ಡ ಕನಸನ್ನೇ ಕಾಣಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಶ್ರಮವನ್ನು ನೀವು ರೂಢಿಸ್ಕೊಂಡು ನೀವು ಮುಂದೆ ಹೋಗಬೇಕು. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತೀವಿ. ಆ ಮನಸ್ಸು ದೃಢವಾಗಿರಬೇಕು. ಆ ಮನಸ್ಸು ದೃಢವಾಗಿದ್ದಾಗ ನೀವು ಯಾವುದು ಕೂಡ ಅಸಾಧ್ಯ ಇಲ್ಲ ಅಂತ ನಾನು ನಂಬಿದ್ದೀನಿ. ಯಾಕೆಂದರೆ ನಮ್ಮಂಥವರೆಲ್ಲ ಕೂಡ ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದರೆ ಅಂಥ ಪರಿಶ್ರಮ ಅಂಥ ಮನಸ್ಸು ನಮ್ಮಲ್ಲಿ ಇದ್ದಿದ್ರಿಂದಾನೆ. ಇಲ್ಲಾಂದರೆ ನಾವ್ಯಾರು ಕೂಡ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಬ್ಬ ರೈತರ ಮಕ್ಕಳಾಗಿ ಇಲ್ಲಿವರೆಗೂ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಕೈಯಲ್ಲಿ ಸಾಧ್ಯ ಆಗಿದೆ ಅಂದರೆ ನಿಮ್ಮೆಲ್ಲರ ಕೈಯಲ್ಲೂ ಕೂಡ ಸಾಧ್ಯ ಅಂತ ನಾನಂತೂ ನಂಬಿದ್ದೇನೆ. ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ಬೊಮ್ಮೂಲ್ರವ್ರಿಗೆ ಮತ್ತು ಎಲ್ಲ ಆಯೋಜಕರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಈ ರೀತಿಯ ನಮ್ಮ ಶಾಸಕರು ಕೂಡ ಶಾಸಕರಾಗೋಕ್ಕಿಂತ ಮುಂಚೆ ಮತ್ತು ಈಗಲೂ ಕೂಡ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಸ್ಕಾಲರ್ಶಿಪ್ ನಾನು ಸಚಿವನಾಗಿದ್ದಾಗ ಸ್ಕಾಲರ್ಶಿಪ್ ಕಾರ್ಯಕ್ರಮಕ್ಕೆ ಬಂದಿದೆ. ಸುಮಾರು 5,000 ಜನಕ್ಕೆ 1,500 ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರು ಅವತ್ತು. ಆ ರೀತಿಯ ಪುರಸ್ಕಾರ ಕೊಡ್ತಾ ಇದ್ದರೆ ಮಕ್ಕಳಿಗೂ ಕೂಡ ನಾನು ಇಷ್ಟು ಮಾರ್ಕ್ಸ್ ತಗೊಂಡಿದ್ದೀನಿ, ನನಗೆ ಸ್ಟೇಜ್ ಮೇಲೆ ಕರೆಸಿ ಇವತ್ತು ಪುರಸ್ಕಾರ ಮಾಡಿದ್ದಾರೆ ಅನ್ನುವಂತಹ ಒಂದು ಮನೋಸ್ಥೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಅದ್ರ ಮೂಲಕ ತಾವು ಇನ್ನಷ್ಟು ಮುಂದೆ ಹೋಗಲಿಕ್ಕೆ ಮತ್ತು ಇನ್ನೂ ಕೂಡ ಮೇಲೆ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ನಂದು ಒಂದೇ ಮನವಿ, ಪ್ರಧಾನಿಗಳು ಹೇಳ್ತಾ ಇರ್ತಾರೆ, ದೇಶ ಎಲ್ಲ ಕೊಡುತ್ತೆ ನಿಮಗೆ, ಈ ಭೂತಾಯಿ ನಿಮಗೆಲ್ಲವನ್ನೂ ಕೊಡುತ್ತೆ. ಇವತ್ತು ಹುಟ್ಟಿದಾಗಿಂದ ಉನ್ನತ ಶಿಕ್ಷಣ ಪಡೆಯುವವರೆಗೂ ಕೊಡುತ್ತೆ. ಆದರೆ ಭಾಳಷ್ಟು ಒಳ್ಳೆಯ ವಿದ್ಯಾರ್ಥಿಗಳು ಯಾರು ಎಲ್ರಿಗಿನ್ನ ಶ್ರೇಷ್ಠರು ಅಂತ ನಾವು ಕರಿತೀವಿ, ಅಂಥವರು ಈ ದೇಶದಿಂದ ಯಾವಾಗ ನಿಮ್ಮ ಸೇವೆ ಈ ಭೂತಾಯಿಗೆ ಅಗತ್ಯ ಇದೆ ಅಂಥ ಸಂದರ್ಭಕ್ಕೆ ವಿದೇಶಿಗಳು ಹೊರಟೋಗುವಂಥದ್ದಾಗ್ತದೆ. ಅದನ್ನು ದಯವಿಟ್ಟು ವಿದೇಶಕ್ಕೆ ಹೋಗೋದು ಉನ್ನತ ಶಿಕ್ಷಣ ಮಾಡ್ಕೊಳ್ಳಿ, ಆದರೆ ಅಲ್ಲೇ ಉಳ್ಕೊಳಕ್ಕೆ ಹೋಗ್ಬಿಡಿ. ಬಂದು ಈ ನಮ್ಮ ದೇಶದ ಪ್ರಗತಿಗೆ ನೀವೆಲ್ಲ ಕೂಡ ಕಾರಣೀಭೂತರಾಗಬೇಕು. ಅಂಥ ಮನಸ್ಸನ್ನು ನೀವು ರೂಢಿಸ್ಕೋಬೇಕು ಅಂತ ನಿಮಗೆಲ್ಲರಿಗೂ ಕೂಡ ಕೈ ಮುಗಿದು ನಾನು ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೀನಿ.